ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಅಳಿಲಿನ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೇನೆ. ನೀವೆಲ್ಲರೂ ಅಳಿಲನ್ನು ನೋಡಿರ್ತೀರಿ. ಅಳಿಲಿನ ಬೆನ್ನಿನ ಮೇಲೆ 3 ಗೆರೆ ಥರ ಕಾಣಿಸುತ್ತೆ. ಅದು ಏನು, ಯಾಕಾಗ ಆ ಗೆರೆ ಬಂತು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಕಥೆ ಇದೆ. ಅದನ್ನು ಈಗ ಹೇಳ್ತಾ ಇದ್ದೇನೆ. ಪ್ರಭು ಶ್ರೀರಾಮ ರಾವಣನ ಕೈಯಿಂದ ಸೀತಾದೇವಿಯನ್ನು ಬಿಡಿಸಲು ಲಂಕೆಗೆ ಹೋಗ್ತಾರೆ. ಆದರೆ ದಾರಿಯಲ್ಲಿ ಸಮುದ್ರ ಇರುತ್ತೆ. ಸಮುದ್ರವನ್ನು ದಾಟಿ ಹೇಗೆ ಲಂಕೆಗೆ ಹೋಗಬೇಕು? ಆಗ ವಾನರ ಸೇನೆ ಮತ್ತು ಹನುಮಂತ ತೀರ್ಮಾನ ಮಾಡ್ತಾರೆ, ಸಮುದ್ರದಲ್ಲಿ ಕಲ್ಲನ್ನು ಹಾಕಿ ಸೇತುವೆಯನ್ನು ಕಟ್ಟೋದು ಅಂತ. ಹಾಗೆ ಅದರ ಮೇಲೆ ನಡ್ಕೊಂಡು ಹೋಗೋದು. ಆಗ ಅವರೇನು ಮಾಡ್ತಾರೆ, ಕಲ್ಲನ್ನು ಸಮುದ್ರದಲ್ಲಿ ಹಾಕ್ತಾರೆ. ಅವರು ಕಲ್ಲು ಹಾಕಿದ ತಕ್ಷಣ ಕಲ್ಲು ನೀರಿನಲ್ಲಿ ತೇಲುತ್ತೆ ಮತ್ತು ಕೆಲವು ದಿನಗಳಲ್ಲಿ ಸೇತುವೆ ಕೂಡ ತಯಾರಾಗುತ್ತೆ. ಯಾವಾಗ ಎಲ್ಲ ವಾನರು ಸೇರಿ ಸೇತುವೆಯನ್ನು ಕಟ್ತಾರೋ ಅದನ್ನು ಒಂದು ಅಳಿಲು ನೋಡ್ತಾ ಇರುತ್ತೆ. ಆಗ ಅದು ಕೂಡ ವಿಚಾರ ಮಾಡುತ್ತೆ, ಶ್ರೀರಾಮ ಸಾಕ್ಷಾತ್ ದೇವರಿದ್ದ ಹಾಗೆ. ಇವರೆಲ್ಲರೂ ಸೇರಿ ಏನು ಮಾಡ್ತಾ ಇದ್ದಾರೆ, ಶ್ರೀರಾಮನ ಸೇವೆ ಮಾಡ್ತಿದ್ದಾರೆ. ಹಾಗಾಗಿ ನಾನು ಯಾಕೆ ಈ ಶ್ರೀರಾಮನ ಸೇವೆ ಮಾಡಬಾರ್ದು ಅಂತ ತಾನು ಈ ಶ್ರೀರಾಮನ ಸೇವೆಯನ್ನು ಮಾಡೋಕ್ಕೆ ತಯಾರಾಗುತ್ತೆ. ಅದು ಏನು ಮಾಡುತ್ತೆ, ಕೂಡಲೇ ಒಂದು ಸಣ್ಣ ಕಲ್ಲನ್ನು ತನ್ನ ಕೈಯಲ್ಲಿ ಹಿಡಿದು ಸಮುದ್ರದಲ್ಲಿ ಎಸೆಯಲು ಪ್ರಾರಂಭ ಮಾಡುತ್ತೆ. ಇದನ್ನು ನೋಡಿ ವಾನರಿಗೂ ಕೂಡ ಆಶ್ಚರ್ಯ ಆಗುತ್ತೆ. ಅವ್ರು ಕೇಳ್ತಾರೆ, ಅಳಿಲೆ, ನೀನು ಕಣಕಣಗಳನ್ನು ತಂದು ಹಾಕ್ತಾ ಇದೀಯಾ, ಅದರಿಂದ ಸೇತುವೆ ಕಟ್ಟಲು ಆಗುತ್ತಾ ಅಂತ. ಆಗ ಅಳಿಲು ಹೇಳುತ್ತು, ವಾನರಣ್ಣ, ನಾನು ನಿಮ್ಮ ರೀತಿ ದೊಡ್ಡ ದೊಡ್ಡ ಕಲ್ಲು ತರಲು ಸಾಧ್ಯವಿಲ್ಲ, ನಿಮ್ಮ ರೀತಿ ಸೇತುವೆ ಕಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ನಾನು ಸಣ್ಣ ಕಲ್ಲನ್ನು ಹಾಕ್ತಾ ಇದ್ದೇನೆ. ನನ್ನ ಕಡೆಯಿಂದ ಸೇವೆಯೂ ಆಗಲಿ, ಚಿಕ್ಕದಾದರೂ ಪರವಾಗಿಲ್ಲ ಅಂತ ಅಳಿಲು ಹೇಳುತ್ತೆ. ಹಾಗೆ ಅಳಿಲು ಮರಳನ್ನು ಕೂಡ ತರಲು ಹೋಗುತ್ತೆ. ಹೀಗೆ ತುಂಬ ಸಲ ಮಾಡಿದ ನಂತರ ಅಳಿಲಿಗೆ ಸುಸ್ತಾದರೂ ನಿಲ್ಲದ ಅಳಿಲು ತನ್ನ ಸೇವೆಯನ್ನು ಮುಂದುವರಿಸ್ತು. ಅಳಿಲು ಮನಸ್ಸಿನಲ್ಲಿ ಏನು ವಿಚಾರ ಮಾಡ್ತಿತ್ತು ಅಂತ ಗೊತ್ತಿದೆಯಾ? ನನ್ನ ದೇಹದಲ್ಲಿ ಎಲ್ಲಿವರೆಗೆ ಸ್ವಲ್ಪವಾದರೂ ಶಕ್ತಿ ಇದೆಯೋ ಅಲ್ಲಿವರೆಗೂ ನಾನು ಶ್ರೀರಾಮನ ಸೇವೆ ಮಾಡ್ತೇನೆ. ಹೀಗೆ ಹೇಳಿ ಮತ್ತೆ ಸೇವೆ ಮಾಡಲು ಅಳಿಲು ಪ್ರಾರಂಭ ಮಾಡುತ್ತೆ. ಈ ಅಳಿಲ ಸೇವೆಯನ್ನು ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಪ್ರತ್ಯಕ್ಷವಾಗಿ ಶ್ರೀರಾಮ ಪ್ರಭುನೇ ನೋಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಅಳಿಲನ್ನು ತನ್ನ ಹತ್ರ ಕಟ್ಕೊಂಡು ಅಳಿಲನ್ನು ಕೈಯಲ್ಲಿ ಎತ್ಕೊತಾರೆ. ಶ್ರೀರಾಮನು ಅವ್ರಿಗೆ ಹೇಳ್ತಾರೆ, ಅಳಿಲೆ, ನೀನು ತುಂಬ ಚಿಕ್ಕವಳಿದ್ದೀಯ, ಆದರೂ ತುಂಬ ಒಳ್ಳೆಯ ಸೇವೆ ಮಾಡ್ತಾ ಇದೆಯಾ, ಇದಕ್ಕೆ ನಾನು ಪ್ರಸನ್ನನಾಗಿದ್ದಾನೆ. ಶ್ರೀರಾಮನು ತನ್ನ ಬಲಗೈಯ ಮಧ್ಯದ 3 ಬೆರಳನ್ನು ಅಳಿಲಿನ ಬೆನ್ನಿನ ಮೇಲೆ ಸವರ್ತಾರೆ. ಹೀಗಾಗಿ ಅಳಿಲಿನ ವಂಶಸ್ಥರ ಮೇಲೆಲ್ಲ ಪ್ರಭು ಶ್ರೀರಾಮನ ಬೆರಳಿನ ಗುರುತಿರುತ್ತೆ. ಶ್ರೀರಾಮ ಹೇಳ್ತಾರೆ, ಯಾರ್ಯಾರು ನಿನ್ನ ರೀತಿ ಸೇವೆ ಮಾಡ್ತಾರೋ ಅವರ ಮೇಲೆ ನಾನು ಪ್ರಸನ್ನನಾಗುತ್ತಾನೆ, ಅವರಿಗೆ ಜೀವನದಲ್ಲಿ ಯಾವುದೇ ಕಷ್ಟ ಬರದಂತೆ ನಾನು ನೋಡ್ಕೊತೇನೆ ಅಂತ ಹೇಳ್ತಾನೆ. ಇದೇ ರೀತಿ ಅಳಿಲು ಶ್ರೀರಾಮನ ಸೇವೆಯನ್ನು ಮಾಡಿ ಶ್ರೀರಾಮ ಅದಕ್ಕೆ ಪ್ರಸನ್ನನಾಗಿ ಅಳಿಲಿನ ಬೆನ್ನಿನ ಮೇಲೆ 3 ಗೆರೆಯನ್ನು ಎಳಿತಾನೆ. ಇದೇ ಕಾರಣಕ್ಕಾಗಿ ಅಳಿಲಿನ ಬೆನ್ನಿನ ಮೇಲೆ ಆ 3 ಗೆರೆ ಬಂದಿರೋದು. ಈ ಕತೆ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.